ಮಂಜುನಾಥ್ ಮತ್ತೆ ಒಂದು ಪತ್ರವನ್ನ ಬರೆದಿರುವಂತಂದ್ರೆ ಮತ ಎಣಿಕೆ ಸುತ್ತ ಬಂದೋಬಸ್ತ್ ಮಾಡ್ಬೇಕು, ಪೊಲೀಸರನ್ನ ಹೆಚ್ಚಿನದಾಗಿ ನಿಯೋಜನೆ ಮಾಡ್ಕೋಬೇಕು ಅಂತ. ಯಾಕೆ ಸರ್ ಈ ರೀತಿ ಆತಂಕನ ಏನು ಯಾವ ತರ? ಅಲ್ಲ, ಇಲ್ಲಿ ಆತಂಕ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ CN ಮಂಜುನಾಥ್ ರವರು ಮೊದಲನೇ ದಿನದಿಂದ ಒಂದ್ ಮಾತನ್ನ ಹೇಳಿದ್ರು. ನೋಡಿ, ಚುನಾವಣಾ ಅತ್ಯಂತ ಆರೋಗ್ಯಕರವಾಗಿ ಶಾಂತಿಯುತವಾಗಿ ನಡಿಬೇಕು ಅಂತಕ್ಕಂಥದ್ದು ಅವರ ಒಂದು ಭಾವನೆಯನ್ನ ಏನು ವ್ಯಕ್ತಪಡಿಸಿದ್ರು. ನಾಳೆಯೂ ಕೂಡ ಇನ್ನು ಯಾವುದೇ ರೀತಿ ಬೇರೆ ರೀತಿ ಗೊಂದಲಕ್ಕೆ ಎಡೆ ಮಾಡ್ಕೊಡ್ಬಾರ್ದು ಅಂತಕ್ಕಂಥದ್ದು ಮಂಜುನಾಥ್ ಅವರ ಒಂದು ಭಾವನೆ, ಅದನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಪತ್ರದ ಮೂಲಕ. ಪ್ರಮುಖವಾಗಿ ಬೆಂಗಳೂರಲ್ಲಿ ಸಾಕಷ್ಟು ಮಳೆಯಿಂದ ಹಾನಿಗಳಾಗಿದೆ, ಯಾವುದೇ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು, ಸಾಕಷ್ಟು ಆರೋಪಗಳು ಈಗ ನಿನ್ನೆ ಧಾರಾಕಾರವಾಗಿ ಮಳೆ ಬಂದಿರತಕ್ಕಂಥದ್ದು, ಸಾಕಷ್ಟು ಗಿಡ ಮರಗಳು ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಬೆಳಗ್ಗೆ ನಾವು ಕೂಡ ಬರ್ಬೇಕಾದ್ರೆ ನೋಡಿದ್ವು. ಸೊ ಸರ್ಕಾರ ಈ ಒಂದು ವಿಚಾರವಾಗಿ ಕಾಳಜಿಯನ್ನ ವಹಿಸ್ಬೇಕಾಗ್ತದೆ. ಯಾವ್ದಾದ್ರು ನಷ್ಟ ಆಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯ ನಷ್ಟವನ್ನ ಭರಿಸ್ತಕ್ಕಂತ ಒಂದು ಕೆಲಸ ಶಕ್ತಿ ಅವ್ರಿಗಿದೆ ಸರ್ಕಾರಕ್ಕೆ, ಹಾಗಾಗಿ ಅದನ್ನ ಮಾಡ್ಲಿ ಅಂತಕ್ಕಂಥದ್ದು ನಾವೆಲ್ಲ ಒತ್ತಾಯಿಸ್ತೇವೆ. ಅಧಿಕಾರಿ ಆತ್ಮಹತ್ಯೆ ಕೇಸ್ನಲ್ಲಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಎರಡು ಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರ ಬಗ್ಗೆ ಸೀರಿಯಸ್ ಆಗಿ ತಗೊಂಡಂಗೆ ಕಾಣುತ್ತಾ ಇಲ್ಲ ಅನ್ಸುತ್ತಾ, ಹೇಗೆ? ಈಗ ನೋಡಿ, ಒಂದು SC ST ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂತ ಒಂದು ಅಭಿವೃದ್ಧಿಯ ಒಂದು ಹಣವನ್ನ ಈ ರೀತಿ ದುರುಪಯೋಗವನ್ನ ಪಡಿಸ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಈ ಕೂಡ್ಲೆ ಆ ಮಂತ್ರಿಯ ಒಂದು ದುರಾಡಳಿತ ಇದೆ, ಏನ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, CBIಗೆ ಈ ಒಂದು ತನಿಖೆಯನ್ನ ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಗ್ರಹಿಸ್ತೀವಿ.